ನಮಸ್ಕಾರ ನೋಡಿ ಹರಿ ಶ್ರೀನಿವಾಸ. ನಮಸ್ಕಾರಾಚಾರ್ಯ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಸ್ತುಮತಿಭಿರನುಮೇದಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತಿಪಾಜಂ ವಿಮಾಜಂ ಗೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾಜಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ಬೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ಶೇಷ ಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾದ್ಯ ಸಂಪ್ರಾಪ್ತ ಜ್ಞಾನೇಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿಸಿದ್ಧಯೇ ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ. ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ. ಭಗವಾನ್ ಅವ್ಯವಹಿತ ಭಾವಿಕಲ್ಪಸಮೀರೋ ಲಾತವ್ಯಾಚಾರ್ಯಃ ಸುರವರ್ಯೈಃ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮ ಯತಿಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಗ್ಜ್ಞಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟಪ್ರಾಪ್ತಿಪರಿಹಾರ ಸಾಧನ ಅತ್ಯರ್ಥಪ್ರಸಾದಜನಕ ಅಪರೋಕ್ಷಜ್ಞಾನಜನಕ ಪರೋಕ್ಷನಿಶ್ಚಯೋತ್ಪಾದಕ ಉಪನಿಷದಾದಿಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೀಂ ಅಕುಶಲದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಮುತ್ಪಾದಯಿತುಂ ಉಪದಿದೇಶ ವಿಲೀನ ಪ್ರಕೃತಿತಯ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೋ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನಾ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ. ಈಗ 73ನೇ ಶ್ಲೋಕ. ಸೋಹಂ ಕೃಷ್ಣ ಇತಿ ಖ್ಯಾತೋ ವಿಷ್ಣು ತೃಷ್ಣಾವಿಧಾಯಕಃ ಕೃಷ್ಣಾಯಾಶ್ಚ ವರಂ ದತ್ವಾ ಪುಷ್ಣಾಮ್ಯೇತತ್ ಪತೀನ್ ಸತಿ. ಈ ವೇದವ್ಯಾಸರ ಸ್ತೋತ್ರದಲ್ಲಿ ಈ ಹಿಂದೆ
72ನೇ ಶ್ಲೋಕ ಇದೆ, ಹಿಂದಿನ ಶ್ಲೋಕ. ಅಲ್ಲಿಂದ ಆರಂಭ ಮಾಡಿ ಕೃಷ್ಣೇ ಭಕ್ತಿಂ ಕರೋತ್ಯಲಂ ಅಂತ ಮುಂದೆ ಬರುತ್ತೆ. ಅದು 74ನೇ ಶ್ಲೋಕ. ಹಾಗಾದ್ರೆ 3 ಶ್ಲೋಕ, 72, 73, 74. ಈ 3 ಶ್ಲೋಕ ಯಾರಿಗೆ ಯಾರು ಹೇಳ್ತಾರೆ ಅಂತ, ಇದು ವಾದಿರಾಜರಿಗೆ ಸ್ವಯಂ ವೇದವ್ಯಾಸರು ಹೇಳೋ ಮಾತು. ಆ ರೀತಿ ಒಬ್ರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದು ನಿಜ. ಮುಂದೆ ಇತಿ ಅಂತ ಅವರು ಮುಂದೆನೆ ಹೇಳ್ತಾರೆ 75ನೇ ಶ್ಲೋಕದಲ್ಲಿ. ಇದು ಯಾರು ನನಗೆ ಹೇಳಿದ ವಿಷಯ ಅಂತ, ವೇದವ್ಯಾಸರೇ ವಾದಿರಾಜರಿಗೆ ಹೇಳಿದ ವಿಷಯ. ನಮಗೆ ಗೊತ್ತಿದೆ ವೇದವ್ಯಾಸರ ಪ್ರತ್ಯಕ್ಷ ವಾದಿರಾಜರಿಗಾಗಿತ್ತು. ಹೇಗೆ ಮಧ್ವಾಚಾರ್ಯರು ತಾವು ಬದರಿಕಾಶ್ರಮದಲ್ಲಿ ವೇದವ್ಯಾಸರನ್ನ ಕಂಡ್ರು, ಅವರ ಅನುಗ್ರಹಕ್ಕೆ ಪಾತ್ರರಾದ್ರು, ಅದೇ ತರಹ ವಾದಿರಾಜರಿಗೂ ಆಚಾರ್ಯರ ದರ್ಶನನೂ ಇದ್ದೇ ಇದೆ. ವೇದವ್ಯಾಸರ ಮುಖಾಂತರ ಅವರಿಗೆ ಲಕ್ಷಾಲಂಕಾರದ ಸಂದರ್ಭದಲ್ಲಿ, ಅದನ್ನ ರಚನೆ ಮಾಡೋ ಸಂದರ್ಭದಲ್ಲೆಲ್ಲ ವಿಶೇಷವಾಗಿ ವೇದವ್ಯಾಸರ ಆಜ್ಞೆ, ಅವರ ಅನುಗ್ರಹ, ಅವರ ಉಪದೇಶ ಇದೆಲ್ಲ ಆಗಿದೆ. ಇದು ಗೊತ್ತಿದೆ ನಮ್ಗೆ. ಈಗ ಇನ್ನೊಂದು ವಿಷಯ ಹೇಳ್ತಾರೆ, ವೇದವ್ಯಾಸರು ತಮಗೆ ಹೇಳಿದ ಮಾತೇನು ಅಂತ. ಹಿಂದೆ ಬಂತು, ಕೃಷ್ಣನ ಆರಾಧನೆ ಮಾಡಿದವ್ರಿಗೆ ವೈಭವ ಎಷ್ಟು ಅಂದ್ರೆ ಇಂದ್ರ ಪದವಿ ಲಾಭ. ಸರಿಯಾಗಿ ಆರಾಧನೆ ಮಾಡಿದ್ರೆ ಯೋಗ್ಯತೆ ಇದ್ದವು ಬೃಂದಾವನಾಚಾರ್ಯರಿಗೆ ಆ ಭಾಗ್ಯ ಸಿಕ್ತು. ಆ ಮಹಿಮೆ ನಾವು ಕೇಳಿದ್ರೆ ನಮಗೂ ಒಳ್ಳೆ ಪದವಿ ಲಾಭ, ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಸಿಗತ್ತೆ ಅಂತ. ಅಷ್ಟೇ ಅಲ್ಲ, ಕೆಲವರು ಆರಾಧನೆ ಮಾಡಿದ್ರು ಅಂತ ವೈಭವ ಸಿಗದೇ ಇರೋರು ಇದ್ದಾರೆ. ಯಾಕೆ? ಅವರು ಕಪಟತನದಿಂದ ಆರಾಧನೆ ಮಾಡ್ತಾರೆ, ಕಲ್ಯಾವೇಶ ಇದ್ದು ಸುಮ್ಮನೆ ನಾಟಕದ ರೀತಿಯಲ್ಲಿ ಮಾಡೋದು. ಅದರಿಂದ ಅವ್ರಿಗಂಥ ವಿಶೇಷ ಫಲ ಸಿಗೋದಿಲ್ಲ. ವೇದವ್ಯಾಸರು ತಾವು ಹೇಳ್ತಾರಂತೆ. ಇದಕ್ಕೆ ಇನ್ನೊಂದು ಅರ್ಥ ಈ ಶ್ಲೋಕಕ್ಕೆ ಕಡಗಲಿ ಶ್ರೀನಿವಾಸಾಚಾರ್ಯರು ಇವರು ಉಲ್ಲೇಖ ಮಾಡ್ತಾರೆ. ಅದು ವೇದವ್ಯಾಸರ ಆರಾಧನೆಯನ್ನ ಮಾಡಿದ್ದಾರೆ. ಅಂದ್ರೆ ವ್ಯಾಸಮುಷ್ಟಿಯ ಏನಿತ್ತು ಅದರ ಪೂಜೆಯನ್ನ, ಅದರ ಆರಾಧನೆಯನ್ನ ವಾದಿರಾಸರು ಮಾಡಿದ್ದಾರೆ. ಮಾಡಿದರ ಪ್ರಭಾವ ಏನಂದ್ರೆ ಈದೃಶಂ ಭಾವಿ ಕಲ್ಪ ಸಮೀರತ್ವ ರೂಪಂ ತವ ವೈಭವ ಜಾತಂ. ಭಾವಿ ಸಮೀರತ್ವ ಪಡಿಬೇಕು ಅಂತ ಆದ್ರೆ ಇಂಥ ಒಂದು ವೇದವ್ಯಾಸರ ಪೂಜೆ ಅದು ನಿನಗೆ ಭಾಗ್ಯಪ್ರದ ಆಯ್ತು ಅಂತ. ಅದು ವೇದವ್ಯಾಸರು ವಾದಿರಾಜರಿಗೆ ಹೇಳ್ತಾರೆ. ತವ ನಿನಗೆ ಅಂತ ಅಲ್ಲಿ ವೇದವ್ಯಾಸರು ಹೇಳ್ತಾ ಇರೋದು ವಾದಿರಾಜರಿಗೆ. ವೈಭವ ಜಾತಂ, ಇಂಥ ವೈಭವ ಉಂಟಾಯ್ತಲ್ಲ. ಈ ವೈಭವ ಉಂಟಾಗಿದ್ದು ಹೇಗೆ ಅಂದ್ರೆ ಅದು ಈ ಮಧ್ಯವಾಟ ಮಠದಲ್ಲಿ ಇದ್ದಂತಹ ಸುವರ್ಣ ಸಂಪುಟದಲ್ಲಿರೋ ವೇದವ್ಯಾಸರನ್ನ ಪೂಜೆ ಮಾಡಿದ್ರಲ್ಲ, ಆ ಮಾಡಿದ್ದಕ್ಕೆ ನಿಮ್ಗೆ ಇಂಥ ಪದವಿ ಸಿಕ್ತು ಅಂತ ಅರ್ಥ. ಮತ್ತ ಅಷ್ಟೇ ಅಲ್ಲದೇನೆ ಕೃಷ್ಣನ ಮಹಿಮೆ ಏನಾಗದ್ರೆ ಇದು ವೇದವ್ಯಾಸರ ಮಹಿಮೆ ಆಯ್ತು. ಇನ್ನು ಕೃಷ್ಣನ ಮಹಿಮೆ ಏನು? ಅದಕ್ಕೆ ಹೇಳ್ತಾರೆ ಇದೇ ಕೃಷ್ಣನ ಮಹಿಮೆ. ವೇದವ್ಯಾಸರು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಈ ವೇದವ್ಯಾಸರು ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ. ಕೃಷ್ಣ ಅಂತೂ ಇಬ್ರು, ಅದ್ರಲ್ಲಿ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಅಂತೂ ಈ ವೇದವ್ಯಾಸರ ವಿಶೇಷವಾದ ಆರಾಧನೆಯಿಂದ ವಾಯುಪದ ಪ್ರದತ್ವ ರೂಪಂ, ಕೃಷ್ಣನ ಮಹಿಮೆ ಏನು ಅಂತ ನಮಗೆ ಅರ್ಥ ಆಯ್ತು. ಕೃಷ್ಣ ಮಹಾತ್ಮ್ಯ ಏನು ಅಂದ್ರೆ ಒಬ್ಬರಿಗೆ ದೊಡ್ಡ ಪದವಿಯನ್ನ ಕೊಡೋದು, ಅವರ ಯೋಗ್ಯತೆಗೆ ತಕ್ಕ ಹಾಗೆ ಏನಿದೆಯೋ ಅಂತಹ ದೊಡ್ಡ ಪದವಿಯನ್ನ ಕೊಡೋದು. ಆದ್ರೆ ಇದನ್ನೆಲ್ಲ ಯಾರು ಅಬುಧೈಹಿ ನ ಉಚ್ಯತೆ, ಈ ವಿಷಯ ಯಾರು ಅಜ್ಞಾನಿಗಳೋ ಮಂದರೋ ಅವರಿಗೆ ಗೊತ್ತಾಗಲ್ಲ, ಅವರಿದ್ರ ಬಗ್ಗೆ ಹೇಳಲ್ಲ. ಅಂದ್ರೆ ಭಾವಿ ಸಮೀರತ್ವವನ್ನ ಯಾರು ಇವರು ಪಡೆದಿದ್ದಾರೆ, ವಾದಿರಾಜರೇನು ಪಡೆದಿದ್ದಾರೆ ಈ ರೀತಿಯ ವಿಶೇಷ ಆರಾಧನೆಯಿಂದ ಇದು ಕೃಷ್ಣನ ಮಹಿಮೆ ಅಂತ ಅವ್ರು ಯಾರು ಹೇಳಲ್ಲ. ಅಬುಧೈಹಿ ನ ಉಚ್ಯತೆ ಏವಂ ಪ್ರಕಾರೇಣ ಕಿಂತು ಬುಧೈರೇವ, ಹೇಳೋರೆಲ್ಲ ಜ್ಞಾನಿಗಳೇ ಆಗಿರ್ತಾರೆ ಅಂತ ಅರ್ಥ. ಜ್ಞಾನಿಗಳಿಂದಲೇ ಈ ಮಾತು ಬರ್ಲಿಕ್ಕೆ ಸಾಧ್ಯ. ನಚ ತವ ರುಜುತ್ವಂ ವಾಯುಪದ ಯೋಗ್ಯತ್ವಂಚ ಅಬುಧಃ ಜಾನಂತಿ ಇತಿ ಭಾವ. ಹಾಗಾಗಿ ನಿನ್ನ ರುಜುತ್ವ, ವಾಯುಪದವಿ ಪಡಿಲಿಕ್ಕೆ ಇರೋ ಯೋಗ್ಯತೆ, ಈ ಎರಡನ್ನು ಅಜ್ಞಾನಿಗಳು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಇದು ಈ 72ನೇ ಶ್ಲೋಕದ ಅರ್ಥ. ವೇದವ್ಯಾಸರು ವಾದಿರಾಜರಿಗೆ ಹೇಳಿದ ವಿಷಯ ಇದು ಅಂತ. ಇದು ಒಂದು. ಇದಾದ್ಮೇಲೆ ಈಗಿನ ಶ್ಲೋಕದ ಅರ್ಥ ಹೋಗೋಣ. ಸೋಹಂ ಕೃಷ್ಣ ಇತಿ ಖ್ಯಾತಃ ವಿಷ್ಣು ತೃಷ್ಣಾ ವಿಧಾಯಕಃ ಕೃಷ್ಣಾಯಾಶ್ಚ ವರಂ ದತ್ವಾ ಪುಷ್ಣಾಮ್ಯೇತತ್ ಪತಿಂ ಸತೀಂ. ಇಲ್ಲಿ ಕೃಷ್ಣ ಕೃಷ್ಣ ಅಂತ 2 ಶಬ್ದ, ಆಮೇಲೆ ತೃಷ್ಣಾ ಪುಷ್ಣಾ ಅಂತ ಶಬ್ದ, ಈ ತರ ಪ್ರಾಸವಾದ ಶಬ್ದ ಬಂದಿದೆ. ಹಿಂದೆ ಸೋಯಂ ಅಂತ ಬಂತು. ಸೋಯಂ ನರನಾರಾಯಣೋಚ್ಯತೆ. ಈ ಸೋಯಂ ಅಂತ ಬಂದಾಗ ಅಭೇದ, ಎರಡೂ ವಸ್ತು ಒಂದೇ.
ಆ ಹಿಂದೆ ಹೇಳಿದ್ದು ಈಗ ಹೇಳ್ತಾ ಇರೋದು ಒಂದೇ ಅನ್ನೋ ಅರ್ಥವನ್ನ ಸೋಯಂ ಅನ್ನೋದು ಕೊಡುತ್ತೆ. ಇಲ್ಲಿ ಸೋಹಂ ಅಂತ ಹೇಳ್ತಾರೆ. ಅಂದ್ರೆ ವೇದ ಮಂತ್ರಗಳೆಲ್ಲ ಬರುತ್ತಲ್ಲ, ಯೋಸೌ ಸೋಸೌ ಸೋಹಂ ಯೋಹಂ ಅಂತೆಲ್ಲ ಬರುತ್ತಲ್ಲ, ಇಲ್ಲೆಲ್ಲ ಬರುವಂತಹ ಯೋಸೌ ಸೋಸೌ ಸೋಹಂ ಅಂತೆಲ್ಲ ಏನೇನು ವೇದವಾಕ್ಯ ಬರುತ್ತೆ, ಇದಕ್ಕೆ ನಿಜವಾಗಿ ಏನ್ ಅರ್ಥ ಅಂತ ನಮಗೆ ಈಗ ಅರ್ಥ ಆಯ್ತು. ಸಪ್ತಮದಾವನಾಖ್ಯಾನ ನೋಡ್ಬೇಕಾದ್ರೆ ಅದಕ್ಕೆ ಅನೇಕ ಅರ್ಥಗಳನ್ನ ಬೇರೆ ಬೇರೆ ದೃಷ್ಟಿ ಹೇಳೋದು ಅಂತಲ್ಲ, ಆದ್ರೆ ಈ ದೃಷ್ಟಿಯನ್ನು ಇಟ್ಕೊಂಡಾಗ ಹಿಂದೆ ಸೋಯಂ ಅಂತ ಬಂತು, ಅದಿರ್ಲಿ ಸೋಹಂ ಅಂತ ಬಂತಲ್ಲ. ಸೋಹಂ ಅಂದ್ರೆ ಆ ಬ್ರಹ್ಮ ನಾನು ಅಂತ ಜೀವ ಅನುಸಂಧಾನ ಮಾಡೋದಲ್ಲ, ಆ ದೇವರು ನಾನು ಅಂತ. ಸಹ ಅಹಂ ಅಂತ ಅಲ್ಲ, ಇದು ಜೀವ ಪರಮಾತ್ಮರ ಅಭೇದವನ್ನ ಹೇಳ್ತಾ ಇಲ್ಲ. ಹಾಗಾದ್ರೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ಸೋಹಂ ಕೃಷ್ಣ ಅಂದ್ರೆ ಪರಮಾತ್ಮನ ರೂಪಗಳಿಗೆ ಅಭೇದ ಹೇಳ್ತಾ ಇದೆ. ಸಹ ಆ ಮೂಲ ರೂಪಿ ನಾರಾಯಣ ಇದ್ದಾನಲ್ಲ, ಅವ್ರು ನಾನೇ, ಬೇರೆ ಅಲ್ಲ ಅಂತ ವೇದವ್ಯಾಸರು ಹೇಳ್ತಾರೆ. ಅಥವಾ ಸಹ ಅಹಂ, ಅದೇ ಆ ವಾಸಿಷ್ಠ ಯಾದವ ಕೃಷ್ಣ ಇದಲ್ಲ, ಅವ್ನು ನಾನೇ, ಬೇರೆ ಅಲ್ಲ. ಹೀಗೆ ಹಿಂದೆ ಯಾರ್ಯಾರು ಪ್ರಸಕ್ತರೋ, ಯಾವ ಯಾವ ಭಗವದ್ ರೂಪಗಳ ಬಗ್ಗೆ ಮಾತಾಡಿದಾರೋ ಅದೆಲ್ಲ ನಾನು, ಸೋಹಂ ಕೃಷ್ಣ, ಅಂತಹ ನಾನು ಕೃಷ್ಣ ಇತಿ ಖ್ಯಾತಃ, ಅದ್ ನಾನೇ ಕೃಷ್ಣ ಅಂತ ಭೂಮಿಯಲ್ಲಿ ಪ್ರಸಿದ್ಧ. ಈ ಕೃಷ್ಣನಾದ ನಾನು ಏನ್ ಮಾಡಿದೆ, ನನ್ನ ಕೆಲಸ ಏನು ಅಂದ್ರೆ ಪ್ರತಿ ಅವತಾರದಲ್ಲಿ, ರಾಮಾವತಾರದಲ್ಲೂ ನಾನು ಅನುಗ್ರಹ ಮಾಡಿದ್ದುಂಟು, ಕೃಷ್ಣಾವತಾರದಲ್ಲೂ ನಾನು ಅನುಗ್ರಹ ಮಾಡಿದ್ದೀನಿ ಅಂತ ವೇದವ್ಯಾಸರು ವಾದಿರಾಜರಿಗೆ ಹೇಳ್ತಾ ಇದ್ದಾರೆ. ಅಂದ್ರೆ ತಮ್ಮ ಆ ರೂಪ ಏನಿದೆ ಅದನ್ನ ಪ್ರಕಟಪಡಿಸ್ತಾ ಇದ್ದಾರೆ ಋತುದೇವತೆಗಳಾದ ಅವರಿಗೆ. ಅವ್ರಿಗೇನ್ ಗೊತ್ತಿಲ್ಲ ಅಂತಲ್ಲ, ನಮಗೆ ಗೊತ್ತಾಗ್ಬೇಕು ವಿಷಯ ಅಂತ ಈ ಮುಖಾಂತರ. ಆದ್ರೆ ಎಷ್ಟು ನಿಕಟ ವಾದಿರಾಜರಿಗೆ ವೇದವ್ಯಾಸರು ಅನ್ನೋದು ಇಲ್ಲಿಂದ ಸೂಚಿತ. ಕೃಷ್ಣಾತ್ಮಕತ್ವ ಸೂಚನಾಯ, ಸ್ವಯಂ ವೇದವ್ಯಾಸರು ಕೃಷ್ಣನೇ, ಬೇರೆ ಅಲ್ಲ, ಅಭೇದ ಚಿಂತನೆ ಮಾಡ್ಬೇಕು ಅಂತ. ಇದನ್ನ ಸೂಚನೆ ಮಾಡ್ಲಿಕ್ಕೆ ಅವ್ರೇನ್ ಹೇಳಿದ್ರು, ಕೃಷ್ಣಾಯಾಶ್ಚ ವರಂ ದತ್ವಾ ಪುಷ್ಣಾಮಿ ಏತತ್ ಪತಿ. ಕೃಷ್ಣಗೆ ವರ ನಾನು ಕೊಟ್ಟೆ ಅಂತ. ಕೃಷ್ಣಗೆ ಅಂತಂದ್ರೆ ಯಾರ ಕೃಷ್ಣಗೆ? ದ್ರೌಪದಿ ದೇವಿಗೆ ಅಂತ ಅರ್ಥ. ಕೃಷ್ಣ ಅಂದ್ರೆ ದ್ರೌಪದಿ ದೇವಿಗೆ ವರ ಕೊಟ್ಟೆ. ಅಷ್ಟೇ ಅಲ್ಲದೆ ಆ ದ್ರೌಪದಿ ದೇವಿಯ ಪತೀನ್ ಯಾರ್ಯಾರು ಗಂಡಂದ್ರಿತ್ತು ಅಂದ್ರೆ ಭೀಮಸೇನ, ಅರ್ಜುನ, ಯುಧಿಷ್ಠಿರ, ನಕುಲ, ಸಹದೇವ, ಇವನ್ನೆಲ್ಲ ಪುಷ್ಣಾಮಿ, ಪೋಷಣೆ ಮಾಡಿದ್ದು ನಾನೇ, ಅವನ್ನೆಲ್ಲ ಕಾಪಾಡಿದ್ ನಾನೇ ಆ ಕೃಷ್ಣನಾಗಿದ್ದಾಗ. ಇದು ಯಾದವ ಕೃಷ್ಣ ರೂಪದಲ್ಲಿ ಅಷ್ಟೇ ಅಲ್ಲ, ವಾಸಿಷ್ಠ ಕೃಷ್ಣರಾಗಿದ್ದಾಗಲೂ ಮಾಡಿದ್ದಾರೆ. ದ್ರೌಪದಿ ಸ್ವಯಂವರದ ಸಂದರ್ಭದಲ್ಲಿ ಅನೇಕ ಸಂದರ್ಭದಲ್ಲಿ, ಒಂದಲ್ಲ ಎರಡಲ್ಲ, ವೇದವ್ಯಾಸರು ಪದೇ ಪದೇ ಬರ್ತಾ ಇದ್ರು ಭೀಮಸೇನ ದೇವರ ಹತ್ರ, ಪಾಂಡವರ ಹತ್ರ, ಮಿಕ್ಕಿದ ಪಾಂಡವರ ಹತ್ರ ಬಂದು ಅನುಗ್ರಹ ಮಾಡಿದ ಘಟನೆ ಸುಮಾರಿದೆ. ಇಷ್ಟೆಲ್ಲ ಇದ್ದಾಗ ವೇದವ್ಯಾಸರು ಅಂತಹ ವಿಷಯವನ್ನು ನೆನಪಿಸ್ಕೊಡ್ತಾ ಇದ್ದಾರೆ. ನಾನೇ ಎರಡೆರಡು ರೂಪದಲ್ಲಿ, ಅಂದ್ರೆ ಈ ಕಡೆ ವೇದವ್ಯಾಸ ರೂಪದಲ್ಲಿ, ಆ ಕಡೆ ಕೃಷ್ಣ ರೂಪದಲ್ಲಿ, ಈ ಎರಡೂ ರೂಪದಲ್ಲಿ ನಾನೇ ಅನುಗ್ರಹವನ್ನ ಮಾಡಿದ್ದು ಅಂತ ಈ ವಿಷಯವನ್ನ ಹೇಳ್ತಾರೆ. ಸರಿ, ಇದಾದ್ಮೇಲೆ ರಾಮನು ಈ ವೇದವ್ಯಾಸರೇ, ಬೇರೆ ಅಲ್ಲ. ಸರಿ, ರಾಮಾವತಾರದಲ್ಲಿ ಇದ್ದಾಗ ಏನ್ ಅನುಗ್ರಹ ಮಾಡಿದ ಪರಮಾತ್ಮ? ಅಹಲ್ಯೆಯನ್ನ ಉದ್ಧಾರ ಮಾಡಿದ, ಸೀತಾದೇವಿಯನ್ನ ಪೋಷಣೆ ಮಾಡಿದ. ಈ ತರ ಸ್ತ್ರೀ, ಶುದ್ಧ ಸ್ತ್ರೀಯರು ಯಾರಿದಾರೋ ಅವರಿಗೆಲ್ಲ ಪೋಷಣೆ ಮಾಡಿದ ರೂಪಗಳು ಒಂದು ಕೃಷ್ಣ ರೂಪ, ಮತ್ತೊಂದು ರಾಮರೂಪ. ಇದನ್ನೇನ್ ಗೊತ್ತಾಯ್ತು ಅಂದ್ರೆ, ಅನೇನ ಶ್ರೀ ಬಾದರಾಯಣಾರಾಧನ ವಿಘ್ನ ರೂಪಾಣಂ ನಿಗ್ರಹೋ ಭವತಿ ಇತಿ ಸೂಚಿತಂ. ಅಂದ್ರೆ ವೇದವ್ಯಾಸರ ಆರಾಧನೆ ಮಾಡಿದ್ರೆ ನಮಗೇನು ಸಿಗತ್ತೆ ಫಲ ಅಂದ್ರೆ, ಏನಾರು ವಿಘ್ನಗಳಿತ್ತು ಅಂತ ಆದ್ರೆ ಅದೆಲ್ಲ ನಿಗ್ರಹ ಆಗತ್ತೆ ಅಂತ. ಯಾಕೆಂದ್ರೆ ಇದೇ ವೇದವ್ಯಾಸರು ರಾಮನಾಗಿದ್ದಾಗ ಏನ್ ಮಾಡಿದ್ರು, ಯಾರ್ಯಾರಿಗೆ ತೊಂದರೆ ಆಗ್ತಾ ಇತ್ತೋ ಅದನ್ನೆಲ್ಲ ಪರಿಹಾರ. ಪಾಠ ಕೇಳಿಸ್ತಾ ಇತ್ತಾ? ಕೇಳಿಸ್ತಾ ಇದೆ ಎಲ್ರಿಗೂ? ಕೇಳಿಸ್ತಾ ಇದೆ ಸರ್. ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ. ಎಲ್ಲರಿಗೂ ಕೇಳಿಸ್ತಾ ಇದೆ ಸರ್. ಕ್ಲಿಯರ್ ಆಗಿದೆ. ಹಾಗಾದ್ರೆ ಇಲ್ಲಿವರೆಗೂ ವೇದವ್ಯಾಸರ ಆರಾಧನೆ ಮಾಡಿದ್ದಕ್ಕೆ ಏನ್ ಫಲ ಹೇಳಿದ್ರು? ವಿಘ್ನ ವಾರಣೆ ಆಗತ್ತೆ, ವಿಘ್ನಗಳ ಪರಿಹಾರ ಆಗತ್ತೆ ಅಂತ. ಇದು ಹೇಗೆ ಸೂಚನೆ ಮಾಡಿತ್ತು ಅಂದ್ರೆ, ವೇದವ್ಯಾಸರು ಹೇಳಿದ್ರು, ನಾನು ರಾಮನಾಗಿದ್ದಾಗ ಈ ತರ ಅನುಗ್ರಹ ಮಾಡಿದೆ, ಬಂದ ವಿಘ್ನಗಳನ್ನ ಕಳೆದೆ, ಬಂದ ಅನಿಷ್ಟಗಳನ್ನ ಕಳೆದೆ. ಕೃಷ್ಣನಾಗಿದ್ದಾಗಲೂ ಅನಿಷ್ಟಗಳನ್ನ ಕಳೆದೆ, ಪೋಷಣೆಯನ್ನ ಮಾಡಿದೆ, ಸಜ್ಜನರಿಗೆ ಅನುಗ್ರಹವನ್ನ ಮಾಡಿದೆ. ಹಾಗಾಗಿ ಯಾರು ನನ್ನನ್ನ ಆರಾಧನೆ ಮಾಡ್ತಾರೋ ಅವರ ವಿಘ್ನಗಳನ್ನ ಪರಿಹಾರ ಮಾಡ್ತೀನಿ ಅಂತ ಅರ್ಥ. ಇದನ್ನ ಇಲ್ಲಿ ಸೂಚನೆ ಮಾಡಿದ್ದಾರೆ. ಅದನ್ನ ಇಲ್ಲಿ ಅಹಂ ತು ಸಜೇವ ಕೃಷ್ಣ, ಆ ಕೃಷ್ಣನೇ ನಾನು, ಬೇರೆ ಏನಲ್ಲ.
ವಾಸಿಷ್ಠ ಕೃಷ್ಣ ಇದೆ ಖ್ಯಾತಃ, ಅದ್ರ ಪ್ರಸಿದ್ಧಿಗೆ ಮಾತ್ರ ವಾಸಿಷ್ಠ ಕೃಷ್ಣ ಅಂತ. ನಿಜವಾಗಿ ನಾನು ಕೃಷ್ಣನೇ, ಅಂದ್ರೆ ಯಾದವ ಕೃಷ್ಣನೇ. ನಾನೇನ್ ಮಾಡ್ತೀನಿ, ಸಂಸಾರಾಶಾಂ ತ್ಯಕ್ತ್ವ ವಿಷ್ಣಾವೇವ ತೃಷ್ಣಾ ಕಾರ್ಯ ಇತಿ ವಿಧಾಯಕ ನಿರ್ಣಯಿತ. ನಾನ್ ನಿರ್ಣಯ ಮಾಡಿಕೊಟ್ಟೆ. ಅಂದ್ರೆ ವೇದವ್ಯಾಸರು ಅನೇಕ ಶಾಸ್ತ್ರಗಳನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ ಅದನ್ನೆಲ್ಲ ಮಾಡಿ ಏನ್ ಹೇಳ್ಕೊಟ್ರು ನಮ್ಗೆ ಅಂದ್ರೆ, ಆಶೆ ಬಿಡಿ ತೃಷ್ಣೆಯನ್ನ ಸಂಪಾದನೆ ಮಾಡಿ ಅಂತ. ಇದು ಒಳ್ಳೆ ಕಥೆ ಆಯ್ತಲ್ಲ. ಆಸೆ ಬಿಡಿ ಅಂತ ಹೇಳ್ತಾರೆ. ಆಶಾ ಅಂತದ ಆಸೆ, ಆಸೆ ಬಿಡಿ ಅಂತ ಹೇಳೋದು. ತೃಷ್ಣ ಅಂದ್ರೆ ಅತಿಯಾದ ಆಸೆ, ಒಂಥರ ಅದು ಬೇಕು ಬೇಕು ಅನ್ನುವ ಒಂದು ಹಪಿತನ ಅಂತಾರೆ, ಬೇಕು ಬೇಕು ಅಂತ. ಆ ತರ ಮನಸ್ಸಿನಲ್ಲೇ ಔತ್ಕಂಠ್ಯ ಇರ್ಬೇಕು, ಅದ್ ಕುತೂಹಲ, ಬೇಕು ಬೇಕು ಅನ್ನೋದು ಒಂದು ಭಾವನೆ. ತೃಷ್ಣ ಅತಿ ಆಸೆ. ಅದು ಒಂದ್ ಕಡೆ ಆಸೆಯನ್ನ ಬಿಡಿಸ್ತಾರಂತೆ, ಇನ್ನೊಂದ್ ಕಡೆ ಆಸೆಯನ್ನು ಉಂಟು ಮಾಡ್ತಾರಂತೆ. ಇದೇನಿದು ವಿರುದ್ಧ ಅಂದ್ರೆ, ಸಂಸಾರಾಶಾಂ ತ್ಯಕ್ತ್ವ, ಈ ಸಂಸಾರಕ್ಕೆ ಬರಬೇಕು ಅನ್ನೋ ಆಸೆಯನ್ನ ಕಿತ್ತಾಕ್ತಾರೆ, ಅಂದ್ರೆ ವೈರಾಗ್ಯ ಮೂಡಿಸಿ ಇದರಿಂದ ಉದ್ಧಾರ ಮಾಡ್ತಾರೆ ಅಂತ ಅರ್ಥ. ಮತ್ತೆ ತೃಷ್ಣ ಎಲ್ಲಿ, ಆ ಬಾಯಾರಿಕೆ ಆಗ್ಬೇಕು, ಆ ರೀತಿ ಅಂದ್ರೆ ಯಾವಾಗಲೂ ಬಯಕೆ ಇರಬೇಕು, ಅದನ್ನೆಲ್ಲ ಉಂಟು ಮಾಡ್ತಾರೆ ಅಂದ್ರೆ ವಿಷ್ಣಾವೇವ. ಈ ಸಂಸಾರದಲ್ಲಿ ಆಸೆಯನ್ನು ಬಿಟ್ಟು ವಿಷ್ಣುವಿನಲ್ಲಿ ತೃಷ್ಣೆಯನ್ನ ಮಾಡಬೇಕು, ಅಲ್ಲಿ ವಿಶೇಷವಾದ ಬಯಕೆಯನ್ನ ತಂದುಕೊಳ್ಬೇಕು ನಾವು ಅನ್ನೋ ವಿಷಯವನ್ನ ಯಾರು ನಿರ್ಣಯ ಮಾಡಿದ್ರು? ವೇದವ್ಯಾಸರು ತಮ್ಮ ಶಾಸ್ತ್ರದ ಮುಖಾಂತರ. ಅಂದ್ರೆ ಸಂಸಾರದ ಬಗ್ಗೆ ಬೇಡ, ವೈರಾಗ್ಯ ತಾಳಿ ಮೋಕ್ಷದ ಹಾದಿ ಹಿಡೀರಿ, ದೇವರ ಮೇಲೆ ವಿಶೇಷವಾದ ಭಕ್ತಿ ಶ್ರದ್ಧೆಗಳನ್ನು ಬೆಳೆಸ್ಕೊಳ್ಳಿ, ಅಲ್ಲೇ ನಿಮ್ಮ ಆಸೆ ಇರಲಿ ಅಷ್ಟೇ. ಅಪಿಚ ಅಷ್ಟೇ ಅಲ್ದೇನೆ ದ್ರೌಪದಿ ದೇವಿಗೆ ಹೇಳಿದ್ದು ಏನಂತ ವರ ಕೊಟ್ಟಿದ್ದು, ತ್ವದ್ರೋಹಿಣ ದುರ್ಯೋಧನಾದೀನ್ ಹನಿಷ್ಯಾಮಿ ಮಾ ಚಿಂತಯ. ನೀನ್ ಯೋಚನೆ ಮಾಡ್ಬೇಡ, ನಿನಗೆ ಯಾರು ದ್ರೋಹ ಮಾಡಿದ್ರು ದುರ್ಯೋಧನಾದಿಗಳು, ಅವ್ರು ಯಾರನ್ನೂ ಬಿಡಲ್ಲ, ಅವ್ರನ್ನೆಲ್ಲ ಕೊಂದೇ ಕೊಲ್ತೀನಿ ಅಂತ. ಈ ರೀತಿ ವರವನ್ನ ಕೃಷ್ಣ ಪರಮಾತ್ಮ ತಾನು ದ್ರೌಪದಿ ದೇವಿಗೆ ಕೊಟ್ಟಿದ್ದ. ಅಂದ್ರೆ ಎಂಥ ಕಷ್ಟ ಕಾಲದಲ್ಲೂ ಭಗವಂತ ತಾನು ತನ್ನ ಭಕ್ತರನ್ನ ಬಿಡಲ್ಲ, ಎಲ್ಲ ವಿಘ್ನಗಳನ್ನ ಕಳೀತಾನೆ. ಆದ್ರಿಂದ ವಿಶೇಷವಾಗಿ ವೇದವ್ಯಾಸರ ಆರಾಧನೆ ಮಾಡಿದಾಗ ಯಾವ್ದಾರು ಪದವಿ ನಮಗ್ ಸಿಗ್ಬೇಕು ಅಂತಾದ್ರೆ, ಅದರಿಂದ ನಾವು ವಂಚಿತರಾಗ್ತಾ ಇದೀವಿ ಅಂತಾದ್ರೆ, ಅಂತ ವಿಘ್ನಗಳನ್ನ ಕಳೆದು ವೇದವ್ಯಾಸರ ಅನುಗ್ರಹ ಮಾಡ್ತಾರೆ ಅನ್ನೋ ವಿಷಯ ಇಲ್ಲಿ ಬಂತು. ದುರ್ಯೋಧನನ ಹತ್ಯೆ ಮಾಡಿದವ್ರು ಯಾರು? ಭೀಮಸೇನ್ ದೇವ್ರು ತಾನೆ. ಮತ್ ಕೃಷ್ಣ ಏನ್ ಮಾಡ್ದ ಅಂದ್ರೆ, ವಸ್ತುತಃ ಕೃಷ್ಣ ತಾನು ಯಾವಾಗ ಅರ್ಜುನನಿಗೆ ವಿಶ್ವರೂಪ ತೋರಿಸ್ತಾನೆ, ವಿಶ್ವರೂಪ ತೋರಿಸಿದಾಗ ಅರ್ಥ ಆಗೋಗತ್ತೆ ಅರ್ಜುನನಿಗೆ, ಓ ನಾವೇನ್ ಸಾಯಿಸೋದು ಅಂತಿಲ್ಲ, ನಾವ್ ಇವನನ್ನ ಸಾಯಿಸಿದ್ವಿ, ಅವ್ನ್ ನನ್ನನ್ನು ಸಾಯಿಸಿದ, ನಾನು ಅವನಿಗೆ ಹೊಡೆದೆ, ಅವ್ನ್ ನನಗ್ ಹೊಡೆದೆ, ಇದೆಲ್ಲ ಸುಮ್ನೆ ಅಷ್ಟೇ. ಇದು ಯಾಕಂದ್ರೆ ನಾವೆಲ್ಲ ಅಸ್ವತಂತ್ರರು, ದೇವರೊಬ್ಬನೇ ಸ್ವತಂತ್ರ. ಅವನ ಬಾಯಿಯ ಒಳಗಡೆ ಎಲ್ರೂ ಆಗ್ಲೇ ಹೊರಟೋಗ್ಬಿಟ್ಟಿದ್ದಾರೆ, ಮುಗೀಟ್ ಸಂಹಾರ ಮಾಡೋಗೋಗಿದೆ ದೇವರು. ಸುಮ್ನೆ ನಾಟಕಕ್ಕೆ ಇವ್ರು ನೋಡ್ತಾ ಇದ್ದಾರೆ ಅಷ್ಟೇ, ತೋರಿಸ್ತಾ ಇದ್ದಾರೆ, ಇವ್ರು ಹೊಡಿತಾ ಇದಾರೆ, ಯುದ್ಧ ಮಾಡ್ತಾ ಇದಾರೆ ಅಷ್ಟೇ. ವಸ್ತುತಃ ಎಲ್ಲರ ನಿಗ್ರಹ ಆಗೋಗಿದೆ. ಅದ್ರ ಕೃಷ್ಣನೇ ನಿಜವಾಗಿ ಸರ್ವ ಸಂಹಾರಕ, ಅವನೇ ಸೃಷ್ಟಿ ಸ್ಥಿತಿ ಪ್ರಳಯ ಎಲ್ಲವನ್ನ ಉಂಟು ಮಾಡೋನು. ಆದ್ರಿಂದ ದುರ್ಯೋಧನಾದಿಗಳ ಒಂದು ಹನನನು ಅದು ಮುಖ್ಯವಾಗಿ ದೇವರದೇ ಕೆಲಸ, ಸ್ವತಂತ್ರನಾದ ಅವಂದೇ. ಅದ್ರ ನಿಮಿತ್ತ ಮಾತ್ರಂ ಭವ ಸವ್ಯ ಸಾಚಿನ್ ಅಂತ ಹೇಳ್ತಾನಲ್ಲ ಅರ್ಜುನನಿಗೆ, ನಿಮಿತ್ತ ಅಷ್ಟೇನೆ. ಆ ತರ ಎಲ್ಲರೂ ನಿಮಿತ್ತ ಅವನಿಗೆ, ಅವನೇ ಮುಖ್ಯವಾಗಿ ಎಲ್ಲರ ಒಳಗಡೆ ಇದ್ದು ತಾನು ಮಾಡೋದು. ಈ ರೀತಿ ವಾದಿರಾಜರಿಗೆ ಈ ವಿಷಯವನ್ನ ಹೇಳ್ತಾರೆ. ಸೋಹಂ ಕೃಷ್ಣ ಇತಿ ಖ್ಯಾತಃ ವಿಷ್ಣು ತೃಷ್ಣಾ ವಿಧಾಯಕ. ವಿಷ್ಣುವಿನಲ್ಲಿ ತೃಷ್ಣೆಯನ್ನ ಚೆನ್ನಾಗಿ ಉಂಟು ಮಾಡ್ತೀನಿ, ಅಂದ್ರೆ ದೇವರ ಮೇಲೆ ಭಕ್ತಿ ಶ್ರದ್ಧೆಗಳನ್ನು ಉಂಟು ಮಾಡೋ ತರ ಮಾಡಿ, ಕೃಷ್ಣ ಯಾಶ್ಚ ವರಂ ದತ್ವ, ಕೃಷ್ಣಗೆ ದ್ರೌಪದಿ ದೇವಿಗೆ ವರವನ್ನ ಕೊಟ್ಟು, ಏತತ್ ಪತೀನ್ ಸತೀಂ ಪುಷ್ಣಾಮಿ. ಅಂದ್ರೆ ಯಾರು ಅಹಲ್ಯೆ ಇದ್ದಾಳೆ, ಮತ್ತೆ ಸೀತಾದೇವಿ ಇದ್ದಾಳೆ, ಅದರ ಜೊತೆಗೆ ಪತೀನ್ ಅಂದ್ರೆ ದ್ರೌಪದಿ ದೇವಿಯ ಪತಿ, ಅವ್ರನ್ನೆಲ್ಲ ಪುಷ್ಣಾಮಿ ಪೋಷಣೆ ಮಾಡ್ತಿದೆ. ಇಷ್ಟ ಆಯ್ತು. ಇದಾದ್ಮೇಲೆ ಇದನ್ನು ನಾವು ಕೇಳಿದ್ರೆ ಏನು ಫಲ ಅಂದಾಗ, ಅಲ್ಲೇ ವೇದವ್ಯಾಸರು ಹೇಳ್ತಾರಂತೆ 74ನೇ ಶ್ಲೋಕ, ಇಲ್ಲಿ ಆ ವಿಷಯ ಬರುತ್ತೆ. ಈದೃಶಂ ಕೃಷ್ಣಮವ್ಯಕ್ತಂ ವಿಷ್ಣು ತತ್ವೋಪದೇಶಕಂ ಕೃತ್ವಾ ತೃಷ್ಣಾಂ ಜಹಾತ್ಯಾಶು ಕೃಷ್ಣೇ ಭಕ್ತಿಂ
ಕರೋತ್ಯಲಂ. ಈ ರೀತಿ ಈ ಕೃಷ್ಣನ ವಿಶೇಷವಾದ ಅನುಗ್ರಹ ಏನೋ ಅವತ್ತಿನ ದಿವಸ ದ್ರೌಪದಿ ದೇವಿಗೆ ಮತ್ತೆ ಸೀತಾದೇವಿ ಇವ್ರಿಗೆಲ್ಲ ಆಯ್ತು, ರಾಮ ರೂಪದಲ್ಲಿ ಕೃಷ್ಣ ರೂಪದಲ್ಲೆಲ್ಲ. ಮತ್ತೆ ವಿಷ್ಣುವಿನಲ್ಲಿ ವಿಶೇಷವಾಗಿ ಭಕ್ತಿ ಶ್ರದ್ಧೆಗಳನ್ನ ಉಂಟು ಮಾಡ್ತಾನೆ ಭಗವಂತ ಅಂತ ಹೇಳಿ ಏನು ಸ್ವಯಂ ವೇದವ್ಯಾಸರಿಗೆ ಹೇಳಿದ್ರಲ್ಲ, ಇಂಥ ಒಂದು ವಿಷಯವನ್ನ ನಾವು ಕೇಳ್ಬೇಕಂತೆ. ಕೇಳ್ತಾ ಇದ್ರೆ ಏನಾಗತ್ತೆ, ನಮಗೆ ಬೇರೆ ಕಡೆ ತೃಷ್ಣೆ ಬರೋದಿಲ್ವಂತೆ. ಅಂದ್ರೆ ವಿಷಯ ತೃಷ್ಣ, ವಿಷಯದ ಬಗ್ಗೆ ಆಸೆ, ಲೌಕಿಕ ವಿಷಯಗಳ ಬಗ್ಗೆ ಅದು ತಾನಾಗೆ ಕಡಿಮೆ ಆಗತ್ತೆ. ಇದೊಂದು ಉಪಾಯ ಅಂತ. ಸರಿ, ದೇವರ ಬಗ್ಗೆ ತೃಷ್ಣ ಆಸೆಯನ್ನ ಉಂಟು ಮಾಡ್ತಾನೆ ಭಗವಂತ ಅಂತ ಸ್ವಯಂ ವೇದವ್ಯಾಸರೇ ಮಾಡೋದು. ಅವನೇ ಇನ್ನೊಂದು ರೂಪದಿಂದ ಬಂದಿದ್ದು ಶಾಸ್ತ್ರಗಳ ರಚನೆ ಮಾಡಿ ನಮ್ಮಲ್ಲಿ ಭಕ್ತಿ ಶ್ರದ್ಧೆಗಳನ್ನ ಪ್ರಚೋದನೆ ಮಾಡಿದ್ದಾನೆ. ಏನು ಉಂಟು ಮಾಡ್ತಾನೆ ಅಂದ್ರೆ, ಸರ್ವಥಾ ತದುಪಾಸಾಂ ನ ಪರಿತ್ಯಜಾಮಿ. ಇದೆ ಕೃಷ್ಣ ಅಂದ್ರೆ ಏನು, ಈಗ ನಮ್ಗೆ ಅದ್ರ ಬಗ್ಗೆ ತುಂಬಾ ಬಯಕೆ ಇದೆ ಅಂದ್ರೆ ಏನರ್ಥ, ಎಂದಿಗೂ ಈ ಕೆಲಸ ಮಾತ್ರ ನಾನು ಬಿಡಲ್ಲ, ಇದನ್ನ ಮಾಡೇ ಮಾಡ್ತೀನಿ. ಇದು ತೃಷ್ಣ ಅಂದ್ರೆ. ಈಗ ಲೌಕಿಕ ವಿಷಯ ಬಿಡಿ, ಇಲ್ಲ ಬಿಡಲ್ಲ, ಎಂದೆಂದಿಗೂ ನನಗಿದು ಬೇಕೇ ಬೇಕು ಅಂತ ಹೋರಾಟವನ್ನ ಮಾಡಿ ಅದನ್ನ ಎಂದಿಗೂ ಬಿಡಲ್ಲ, ಅದು ತೃಷ್ಣ ಅಂತಾರೆ. ಅಂತ ಇದಕ್ಕೆ ಸುಮ್ಮನೆ ಇಚ್ಛೆ ಅಂದ್ರೆ, ಈಗ ನಂಗೆ ತಿನ್ಬೇಕು ಅಂತ ಇಚ್ಛೆ ಇದೆ ಅನ್ಕೊಂಡಿದೀನಿ, ತಿನ್ಬೇಕು ಅಂತಿಲ್ಲ, ಅದನ್ನ ಬಿಟ್ಟು ಬಿಡ್ಬೋದು, ಆಮೇಲೆ ತಿನ್ಬೋದು ಅಂತ. ಆದ್ರೆ ತೃಷ್ಣ ಅಂದ್ರೆ ಹಾಗಲ್ವಂತೆ. ತೃಷ್ಣ ಅನ್ನೋದು ಯಾವ ತರ ಇಚ್ಛೆ, ಯಾವ ತರ ಬಯಕೆ ಅಂದ್ರೆ ಅದನ್ನ ಎಂದಿಗೂ ಬಿಡಲ್ಲ ನಾನು, ಅದ್ ಬೇಕೇ ಬೇಕು ಅಂತ. ಆ ತರದಕ್ಕೆ ತೃಷ್ಣ ಅಂತ ಕರೀತಾರೆ. ಈ ತೃಷ್ಣ ವೇದವ್ಯಾಸರು ಇಡೀ ಸಾತ್ವಿಕ ಭಕ್ತರಿಗೆ ಉಂಟು ಮಾಡಿದ್ರಂತೆ ತಮ್ಮ ಶಾಸ್ತ್ರದ ಮುಖಾಂತರ. ಅಂದ್ರೆ ಯಾರು ವೇದವ್ಯಾಸರ ಅಂದ್ರೆ ಭಾಗವತ, ಮಹಾಭಾರತ ಇದನ್ನೆಲ್ಲ ಯಾರ್ಯಾರು ಅಧ್ಯಯನ ಮಾಡ್ತಾರೆ ಅವ್ರಿಗೆಲ್ಲ ಸಹಜವಾಗಿ ಆ ಭಗವಂತನಲ್ಲಿ, ಹೌದು ಭಗವಂತನಲ್ಲಿ ನಾವು ವಿಶೇಷವಾಗಿ ಶ್ರದ್ಧಾಭಕ್ತಿನ ಮಾಡ್ಬೇಕು, ಅವನನ್ನ ಬಿಡ್ಲೇಬಾರ್ದು, ಅವನ ಉಪಾಸನೆಯನ್ನ ಅಂತ ಆ ಭಾವನೆಯನ್ನ ಮೂಡಿಸ್ತಾರಂತೆ. ಈ ವಿಷಯವನ್ನ ಕೇಳ್ತಾ ಇರಬೇಕು ಅಂತ. ತೃಷ್ಣಾಂ ಜಹಾತ್ಯಾಶು. ಸರಿ, ಇದರಿಂದ ಏನ್ ಫಲ ಆಯ್ತು ಅಂದ್ರೆ, ಬೇಗನೆ ಈ ಸಂಘ, ಅಸತ್ ಸಂಘ ಪರಿತ್ಯಾಗ ಆಗತ್ತೆ, ಸತ್ಸಂಗ ಉಂಟಾಗತ್ತೆ ಅಂತ ಅರ್ಥ. ಅಷ್ಟೇ ಅಲ್ಲದೆ ಕೃಷ್ಣೇ ಭಕ್ತಿಂ ಕರೋತ್ಯನಂ, ವಿಶೇಷವಾಗಿ ಕೃಷ್ಣನ ಮೇಲೆ ಚೆನ್ನಾಗಿ ಭಕ್ತಿಯನ್ನ ಆ ಸಜ್ಜನರು ಮಾಡ್ತಾರೆ. ಇದೇ ಈ ಶ್ರವಣದ ಫಲ. ಅಂದ್ರೆ ವಾದಿರಾಜರಿಗೆ ವೇದವ್ಯಾಸರು ಉಪದೇಶ ಮಾಡಿದ್ರ ಫಲ. ಅದನ್ನ ಕೇಳದವ್ರಿಗೆ ಏನಂತಂದ್ರೆ ಈ ಫಲ ಸಿಗತ್ತೆ. ಜೊತೆಗೆ ವೇದವ್ಯಾಸರ ಸ್ತೋತ್ರ ಪಾರಾಯಣ ಮಾಡ್ತಾ ಇದ್ರೆ ಇಲ್ಲಿ ಬಂದಿದ್ದು, ಆಗ ಇದೇ ಫಲ. ಕೃಷ್ಣನಲ್ಲಿ ಭಕ್ತಿ, ವಿಷಯದಲ್ಲಿ ತೃಷ್ಣ ಪರಿತ್ಯಾಗ, ಇದೇ ವಿಶೇಷವಾದ ಫಲ. ಜೊತೆಗೆ ಒಳ್ಳೆ ಪದವಿ ಪ್ರಾಪ್ತಿ. ಇದನ್ನ ಇಲ್ಲಿ ವರ್ಣನೆ ಮಾಡಿ, ಸೋಹಂ ಕೃಷ್ಣ ಇತಿ ಚ ಉಚ್ಯತೆ ಏತದಪಿ ವ್ಯಾಸವಚನಂ ಇತಿ ಜ್ಞಾಯತೆ. ಇದೆಲ್ಲ ವೇದವ್ಯಾಸರ ಮಾತೆ. ಯಾಕೆಂದ್ರೆ ಈ ವಿಷ್ಣು ತತ್ವವನ್ನ ಏನು ಉಪದೇಶ ಮಾಡಿದ್ರಲ್ಲ, ಅಂದ್ರೆ ವಿಷ್ಣು ತತ್ವ ಅಂದ್ರೆ ವೇದವ್ಯಾಸರು ಕೃಷ್ಣ ರಾಮ ಎಲ್ಲ ಒಂದೇ ಅನ್ನೋ ಒಂದು ತತ್ವ ಇದು ಇಲ್ಲಿವರೆಗೆ ಹೇಳಿದ್ದು. ಈ ತತ್ವವನ್ನ ಉಪದೇಶ ಮಾಡಿದ್ರು. ಈ ತತ್ವವನ್ನ ಉಪದೇಶ ಮಾಡಿದ್ದು ಅರ್ಥ ಆಗ್ಬೇಕು ಅಂದ್ರೆ ವೇದವ್ಯಾಸರ ಅನುಗ್ರಹನೇ ಆಗ್ಬೇಕು. ಅನುಗ್ರಹ ಆಗದೆ ಆದ್ರೆ ಮುಂದಿರೋ ವೇದವ್ಯಾಸರು ಆ ಕೃಷ್ಣ ರಾಮ ಅಂತ ಗೊತ್ತಾಗ್ಲಿಕ್ಕೆ ಹೇಗ್ ಸಾಧ್ಯ? ದೇವರೇ ಆಜ್ಞಾನವನ್ನು ಕೊಡ್ಬೇಕು ನಮಗೆ. ಈಗ ನಮ್ ಕಣ್ಮುಂದೆ ದೇವ್ರು ಬಂದು ನಮಗ್ ದೇವ್ರನ್ನ ಗೊತ್ತಾಗ್ಬೇಕಲ್ಲ. ಇಲ್ಲ ನಾನ್ ದೇವ್ರು ಅಂತ 100 ಸಲ ಹೇಳಿದ್ರು ನಾವೇ ನಂಬಲ್ಲ. ಅವರೇ ನಮ್ಮಲ್ಲಿ ನಿಂತು ಪ್ರೇರಣೆ ಮಾಡಿ, ಇಲ್ಲ ನಾನ್ ದೇವ್ರು ಅಂತ ತಿಳ್ಕೊಳ್ಬೇಕು ನೀನು ಅಂತಂದ್ರೆ ಗೊತ್ತಾಗತ್ತೆ, ಇಲ್ಲ ಗೊತ್ತಾಗಲ್ಲ. ಈ ತರ ವರ್ಣನೆಯನ್ನ ಮಾಡಿ ವಾದಿರಾಜರು ಕೊನೆಗೆ ಹೇಳ್ತಾರೆ. ಏನ್ ಹೇಳ್ತಾರೆ ಅದನ್ನ 75ನೇ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಇತಿ ಮಾಂ ಉಕ್ತವಾನ್ ವ್ಯಾಸೋ ದಾಸಂ ಭಾಸುರ ವಿಗ್ರಹ ಮಂದಹಾಸಾನ್ವಿತೋ ನಿತ್ಯಂ ವೃಂದಂ ಸರ್ವಂ ಪ್ರಹರ್ಷಯನ್ ಇತಿ ಮಾಮುಕ್ತವಾನ್ ವ್ಯಾಸ. ಇಲ್ಲಿವರೆಗೆ ನನಗೆ ಹೇಳಿದ್ರು ವೇದವ್ಯಾಸರು ಈ ಮಾತುಗಳನ್ನೆಲ್ಲ ಅಂತ ಹೇಳ್ತಾ ಇದ್ದಾರೆ ವಾದಿರಾಜರು. ಅದು ದಾಸಮ್ಮ, ನಾನು ಆ ವೇದವ್ಯಾಸರ ದಾಸನಾದ ನನಗೆ ಹೇಳಿದ್ದಾರೆ ಅಂತ. ಇದು ಹೇಗಾಯ್ತು ಅಂದ್ರೆ, ದಾಸೋಹಂ ಕೋಸಲೇಂದ್ರಸ್ಯ ಅಂತ ಹೇಳ್ತಾನಲ್ಲ ಹನುಮಂತ, ಆ ತರದ ಪರಿಚಯವನ್ನ ವಾದಿರಾಜರು ಮಾಡ್ಕೊಳ್ತಾ ಇದ್ದಾರೆ. ಇತಿಮಾಂ ದಾಸಂ ವ್ಯಾಸಃ ಉಕ್ತವಾನ್, ದಾಸನಾದ ನನ್ನ ಕುರಿತು ವೇದವ್ಯಾಸರು ಹೇಳಿದ್ರು. ಆ ವೇದವ್ಯಾಸರು ಹೇಗಿದ್ರು?
ಭಾಸುರ ವಿಗ್ರಹ ತೇಜೋಮಯ ದೇಹ ಹೊರತು ಒಳ್ಳೆ ಪ್ರಕಾಶಮಯವಾದ ದೇಹ, ಮಂದಹಾಸಾನ್ವಿತ, ಮಂದಹಾಸ ಬೀರ್ತಾ ಬೀರ್ತಾ ಆ ತೇಜೋಮಯ ದೇಹ ಇರೋ ವೇದವ್ಯಾಸರು ನಿತ್ಯಂ ಸರ್ವಂ ವೃಂದಂ ಪ್ರಹರ್ಷನ್, ಪ್ರತಿ ನಿತ್ಯ ಅನೇಕ ಭಕ್ತರ ವೃಂದ ಗುಂಪಿಗೆ ನಿರಂತರ ಪ್ರಹರ್ಷಯನ್, ಒಳ್ಳೆ ಸಂತೋಷವನ್ನ ಉಂಟು ಮಾಡ್ತಾ ಇರೋ ವೇದವ್ಯಾಸರು ನಗ್ತಾ ನಗ್ತಾ ನನಗೆ ಈ ಎಲ್ಲಾ ಮಾತಾಡಿದ್ರು ಅಂತ. ಇದನ್ನೇನ್ ಗೊತ್ತಾಯ್ತು? ಏತೇನ ಸ್ವಸ್ಮಿನ್ ವ್ಯಾಸಸ್ಯ ಪರಮಾನುಗ್ರಹಂ ಸೂಚಯಿತು. ವೇದವ್ಯಾಸರು ಹೀಗೆ ಅಂದ್ರೆ ಸಾಕ್ಷಾತ್ ಭಗವಂತನ ಒಂದು ರೂಪ, ನಗ್ತಾ ನಗ್ತಾ ಆ ದಿವ್ಯ ತೇಜೋಮಯ ದೇಹವನ್ನ ತೋರಿಸ್ತಾ ಇಷ್ಟೊಂದೆಲ್ಲ ಉಪದೇಶ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನರ್ಥ? ಆ ದೇವರಿಗೆ ಅಂಥವನ್ನ ಕಂಡ್ರೆ ತುಂಬಾ ಪ್ರೀತಿ ಇದೆ ಅಂತ ಅರ್ಥ. ಅಂದ್ರೆ ಪ್ರಕೃತ ವಾದಿರಾಜರಿಗೆ ಈ ತರ ವೇದವ್ಯಾಸರು ಮಂದಹಾಸದಿಂದ ಈ ತೇಜೋಮಯ ದೇಹದಿಂದ ದರ್ಶನ ಕೊಟ್ಟು ಇಷ್ಟೆಲ್ಲ ಮಾತಾಡಿ ಅವ್ರಿಗೆ ಅನುಗ್ರಹ ಮಾಡ್ತಾ ಇದ್ದಂದ್ರೆ ಎಂಥ ಪರಮಾನುಗ್ರಹ. ಈ ವಿಷಯವನ್ನ ಹೇಳಿ ಏನ್ ತೋರಿಸ್ತಾ ಇದ್ದಾರೆ? ವೇದವ್ಯಾಸರ ಪರಮಾನುಗ್ರಹ ನನ್ನ ಮೇಲೆ ಇದೆ ಅಂತ ಅದನ್ನು ಸೂಚನೆ ಮಾಡ್ತಾ ಇದ್ದಾರೆ. ಋಜುದೇವತೆಗಳನ್ನ ಕಂಡ್ರೆ ಪರಮಾತ್ಮನಿಗೆ ತುಂಬಾ ಪ್ರೀತಿ, ಅದು ಇಲ್ಲಿ ಗೊತ್ತಾಗ್ತಾ ಇದೆ. ಮಧ್ವಾಚಾರ್ಯರಿಗೆ ವೇದವ್ಯಾಸರ ಅನುಗ್ರಹ ಹೇಗಿತ್ತೋ ಹಾಗೆ ಅದೇ ತರ ವೇದವ್ಯಾಸರ ಅನುಗ್ರಹ ವಾದಿರಾಜರಿಗಿತ್ತು ಅನ್ನೋ ವಿಷಯ ಇದರಿಂದ ಸ್ಫುಟ. ಅದನ್ನ ಇಲ್ಲಿ ವಾದಿರಾಜರು ತಿಳಿಸಿದ್ದಾರೆ. ಹಾಗಾಗಿ ಆ ಋಜುದೇವತೆ ಅನ್ನೋದನ್ನ ಮತ್ತೆ ಈ ಮುಖಾಂತರನು ಸೂಚನೆ ನೀಡಿದ್ದಾರೆ. ಇದಾದ್ಮೇಲೆ ಮುಂದಕ್ಕೆ ನರನಾರಾಯಣರ ಸ್ತೋತ್ರಕ್ಕೆ ಮತ್ತೆ ಬರ್ತಾರೆ. ನಾರಾಯಣ ಸ್ತೋತ್ರ ಅಂದ್ರೆ ಹಿಂದೆ ಹೇಳಿದ ವೇದವ್ಯಾಸ ದೇವರೇನಿದ್ದಾರೆ ಅವ್ರು ಬೇರೆ ಅಲ್ಲ, ನಾರಾಯಣ ರೂಪಿ ಪರಮಾತ್ಮನೇ ಅಂತ. ಅಷ್ಟೇ ಅಲ್ಲದೆ ಮತ್ತೆ ಹಯಗ್ರೀವನ ಸ್ತೋತ್ರ, ಹೀಗೆ ಅನೇಕ ಒಳ್ಳೊಳ್ಳೆ ಪದ್ಯಗಳು ಬರ್ತಾ ಹೋಗುತ್ತೆ ಮುಂದೆ. ಅದೇನು ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಧನ್ಯವಾದ ಗುರುಗಳೇ. ಸರಿಯೇನು ಧನ್ಯವಾದ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳಿಗೆ.